ಇನ್ಸ್ಟಾಗ್ರಾಮ್ನಲ್ಲಿ ವಿರಾಟ್ ಕೊಹ್ಲಿ ಖಾತೆ ಮಾಯ. ಹೌದು, ಶಾಕ್ ಆದ ಕೊಹ್ಲಿ ಫ್ಯಾನ್ಸ್. ಇವತ್ತು ಬೆಳಗ್ಗೆಯಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ವಿರಾಟ್ ಕೊಹ್ಲಿ ಅವರ ವಿಷಯಗಳೇ ಓಡಾಡ್ತಾ ಇದೆ. ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರ ಒಂದು ಅಕೌಂಟ್ ಇನ್ಸ್ಟಾಗ್ರಾಮ್ನಲ್ಲಿ ಬ್ಯಾನ್ ಆಗಿದೆ ಮತ್ತು ಮಾಯ ಆಗಿದೆ. ಮತ್ತು ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಅವರ ಒಂದು ಅಕೌಂಟ್ನಲ್ಲಿರುವಂಥ ಫಾಲೋವರ್ಸು ಅವರ ಒಂದು ಪೋಸ್ಟ್ಗಳು ಕಾಣ್ತಾ ಇಲ್ಲ ಅಂತ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ತುಂಬ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿಯ ಅಭಿಮಾನಿಗಳು ಸಹ ತುಂಬ ಬೇಸರ ಪಟ್ಟಿದ್ದಾರೆ. ಯಾಕಪ್ಪ ಅಂದರೆ 270 ಮಿಲಿಯನ್ಗಿಂತ ಜಾಸ್ತಿ ಫಾಲೋವರ್ಸ್ ಹೊಂದಿರುವಂತಹ ವಿರಾಟ್ ಕೊಹ್ಲಿ ಅವರ ಒಂದು ಅಕೌಂಟ್ ಈಗ ಮಾಯವಾಗಿದೆ ಅಂತ ತುಂಬ ಜನ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಏನಾಯಿತು, ಅವರ ಅಕೌಂಟ್ ಯಾಕೆ ಹೋಯಿತು ಮತ್ತು ಆ ಅಕೌಂಟ್ ವಾಪಸ್ ಬರುತ್ತೆ ಇಲ್ಲ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇವತ್ತಿನ ಬೆಳಗ್ಗೆಯಿಂದ ನಮ್ಮ ವಿರಾಟ್ ಕೊಹ್ಲಿ ಅವರ ಒಂದು ಅಕೌಂಟ್ ಕಾಣೆಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಸರ್ಚ್ ಫೀಡಲ್ಲಿ ಸಿಗುತ್ತೆ, ಬಟ್ ಅವರ ಒಂದು ಅಕೌಂಟ್ನಲ್ಲಿರುವಂತಹ ಪೋಸ್ಟ್ಗಳಾಗಿರಲಿ ಫಾಲೋವರ್ಸ್ಗಳಾಗಿರಲಿ ಅವರು ಯಾರನ್ನು ಫಾಲೋ ಮಾಡಿದ್ದಾರೆ ಅದು ಕ್ಲಿಯರಾಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಆ ಒಂದು ಟೆಕ್ನಿಕಲ್ ಎರರಿಂದ ಈ ರೀತಿ ಆಗಿದೆ ಅನ್ನೋ ಒಂದು ಸುದ್ದಿ ನಮಗೆ ಸಿಕ್ಕಿತ್ತು. ಬಟ್ ಆದರೆ ಈಗ ಕನ್ಫರ್ಮ್ ಆಗಿ ಅದರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರ್ಬೋದು ಇನ್ಸ್ಟಾಗ್ರಾಮ್ ಯಾವ ರೀತಿಯಪ್ಪ ಅಂದರೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರಲಿ, ಈಗ ಮಿಲಿಯನ್ ಅಷ್ಟೇ ಲಕ್ಷಗಟ್ಟಲೆ ಫಾಲೋವರ್ಸ್ ಇರಲಿ, ಎಲ್ಲರಿಗೂ ಕೂಡ ಒಂದೇ ಥರದ ರೂಲ್ಸು. ಅದೇ ರೀತಿ ಈಗ ನಮ್ಮ ವಿರಾಟ್ ಕೊಹ್ಲಿ ಅವರ ಒಂದು ಅಕೌಂಟ್ ಕೂಡ ಯಾವುದೇ ರೀತಿಯ ಬ್ಯಾನ್ ಕೂಡ ಆಗಿಲ್ಲ, ಮಾಯ ಕೂಡ ಆಗಿಲ್ಲ. ಅವರ ಒಂದು ಅಕೌಂಟ್ನಲ್ಲಿ ಸ್ವಲ್ಪ ಒಂದು ಗ್ಲಿಚ್ ಇರೋ ಕಾರಣ ಈ ರೀತಿ ಒಂದು ಶೋ ಆಗ್ತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಬೆಳಗ್ಗೆ ಈ ರೀತಿಯ ಒಂದು ಸಿಚುವೇಶನ್ ಕೂಡ ನಾವು ನೋಡಿದ್ದೀವಿ. ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಆಲ್ಮೋಸ್ಟ್ ಇವರ ಒಂದು ಅಕೌಂಟ್ ನೋಡೋ ಸಮಯದಲ್ಲಿ ಅಂದರೆ ಬೆಳಗ್ಗಿನ ಜಾವ ನೋಡೋ ಸಮಯದಲ್ಲಿ ಅವರ ಒಂದು ಅಕೌಂಟ್ ಕಾಣೆಯಾಗಿದೆ. ಅಂದರೆ ಸರ್ಚ್ ಫೀಡ್ನಲ್ಲಿ ಸರ್ಚ್ ಮಾಡಿದಾಗ ಅವರ ಅಕೌಂಟ್ ಬರ್ತಾ ಇತ್ತು, ಬಟ್ ಅವರ ಅಕೌಂಟ್ನಲ್ಲಿರುವಂಥ ಫಾಲೋವರ್ಸು ಆ ರೀತಿ ಏನೂ ಕಾಣ್ತಾ ಇರಲಿಲ್ಲ. ಈ ಒಂದು ವಿಷಯದಲ್ಲಿ ಅವರ ಫ್ಯಾನ್ಸ್ಗಳು ಮಾತ್ರ ತುಂಬ ಬೇಸರ ಕೊಟ್ಟಿತ್ತು. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾನೇ ತುಂಬ ಬೇಸರಗೊಂಡಿತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕ್ರಿಕೆಟ್ ಲೋಕದ ಒಬ್ಬ ಅಧಿಪತಿಯಾದಂತಹ ಒಂದು ಕಿಂಗ್ ಅನ್ನೋ ಒಂದು ಹೆಸರನ್ನ ಪಡ್ಕೊಂಡಿರುವಂತಹ ವಿರಾಟ್ ಕೊಹ್ಲಿ ಅವರ ಒಂದು ಅಕೌಂಟ್ ಮಾಯವಾಗಿದೆ ಅಂತ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಫೈನಲಿ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಸಿಕ್ಕಾಗಿದೆ. ಅದೊಂದು ಗ್ಲಿಚ್ ಸಮಯದಿಂದಾಗಿ ಆ ರೀತಿ ಆಗಿತ್ತು ಅಂತ, ಅಂದರೆ ಟೆಕ್ನಿಕಲ್ ಎರರಿಂದ ಯಾವುದೋ ಒಂದು ಸಣ್ಣ ವಿಷಯದಿಂದ ಆ ರೀತಿ ಆಗಿತ್ತು. ಯಾವುದೇ ರೀತಿಯ ಸ್ಟ್ರೈಕ್ ಆಗಿರಲಿ, ಇಂಟರ್ನೆಟ್ಟಿಂದ ಆಗಿರುವಂಥ ಸಮಸ್ಯೆ ಆಗಲಿ ಯಾವುದೇ ರೀತಿ ಆ ರೀತಿ ಆಗಿಲ್ಲ, ಸಣ್ಣ ಒಂದು ಗ್ಲಿಚ್ಚಿಂದ ಈ ರೀತಿ ಆಗಿತ್ತು. ಫೈನಲಿ ಈಗ ಇನ್ಸ್ಟಾಗ್ರಾಮ್ ಅವರ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ರಿಟರ್ನ್ ಆಗಿದೆ. ಈಗ ಫೈನಲಿ ನೀವು ಅಕೌಂಟ್ನ ಚೆಕ್ ಮಾಡಿದ್ರೆ ಅವರ ಫಾಲೋವರ್ಸ್ ಆಗಿರಲಿ ಅವರು ಏನು ಪೋಸ್ಟ್ ಮಾಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ. ಬೆಳಗ್ಗೆ 1-2 ಅವರ್ಸ್ ಈ ರೀತಿ ಒಂದು ಪ್ರಾಬ್ಲಮ್ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ ಬರೋಬ್ಬರಿ 247 ಮಿಲಿಯನ್ಗಿಂತ ಜಾಸ್ತಿನೇ ಫಾಲೋವರ್ಸ್ ಇದ್ದರು. ಕ್ರಿಕೆಟ್ ಲೋಕದಲ್ಲಿ ಯಾರಿಗೂ ಕೂಡ ಈ ರೀತಿಯ ಒಂದು ಫಾಲೋವರ್ಸ್ ಇಲ್ಲ. ಆಲ್ರೆಡಿ ನಮ್ಮ ವಿರಾಟ್ ಕೊಹ್ಲಿ ಅವರು ಆ ರೀತಿಯ ಒಂದು ಫ್ಯಾನ್ ಪೇಜ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ರೀತಿ ಒಂದು ಸಿಚುವೇಶನ್ ಆದಾಗ ಇವರ ಫ್ಯಾನ್ಸ್ಗಳ ಆರ್ಭಟ ಅಂತೂ ತುಂಬ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಅವ್ರದ್ದೇ ಒಂದು ಅಫಿಷಿಯಲ್ ಪೇಜ್ ಕೂಡ ಇದೆ. ಆ ಒಂದು ಅಫಿಷಿಯಲ್ ಪೇಜಲ್ಲಿ ಅವ್ರಿಗೂ ಸ್ವಲ್ಪ 600 ಮಿಲಿಯನ್ಗಿಂತ ಸ್ವಲ್ಪ ಜಾಸ್ತಿನೇ ಫಾಲೋವರ್ಸ್ ಇದ್ದಾರೆ. ರೀಸೆಂಟಾಗಿ ಒಂದು 8 ಅವರ್ ಹಿಂದ್ಗಡೆ ಹಾಕಿರುವಂಥ ಒಂದು ಪೋಸ್ಟ್ಗೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳ ಒಂದು ಕಾಮೆಂಟ್ಸ್ ಸುರಿಮಳೆಗೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳ ಒಂದು ಕಾಮೆಂಟ್ಸ್ಗೆ ಇನ್ಸ್ಟಾಗ್ರಾಮೇ ಹೆದರಿ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಒಂದು ವಿಡಿಯೋಗೆ 30K ಲೈಕ್ಸ್ ಬಂದರೆ 47K ಕಾಮೆಂಟ್ಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಪ್ರತಿಯೊಬ್ಬರು ವಿರಾಟ್ ಕೊಹ್ಲಿ ಅಕೌಂಟ್ ಪ್ಲೀಸ್ ರಿಟರ್ನ್ ವಿರಾಟ್ ಕೊಹ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅನ್ನೋ ರೀತಿಯಲ್ಲೇ ಕಾಮೆಂಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಬೆಳಗ್ಗೆ ಒಂದು ಬೆಂಕಿನೇ ಹತ್ತಿತ್ತು ಅಭಿಮಾನಿಗಳಲ್ಲಿ. ಯಾಕಪ್ಪ ಅಂದರೆ ಕ್ರಿಕೆಟ್ ಲೋಕದ ಕಿಂಗ್ ಅಧಿಪತಿಯಾಗಿರುವಂಥ ವಿರಾಟ್ ಕೊಹ್ಲಿ ಅವರ ಒಂದು ಅಕೌಂಟ್ ಬ್ಯಾನ್ ಆಗಿದೆ ಮತ್ತು ಸಸ್ಪೆಂಡ್ ಆಗಿದೆ, ಮಾಯ ಆಗಿದೆ ಅನ್ನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು. ಅದು ಫೈನಲ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸಣ್ಣ ಒಂದು ಗ್ಲಿಚ್ ಇರೋ ಕಾರಣ ಈಗ ಫೈನಲ್ ಆಗಿ ಆ ಒಂದು ಅಕೌಂಟ್ ರಿಟರ್ನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರ ಅಕೌಂಟ್ ಒಂದು ಕಾಣೆಯಾದಾಗ ಅನುಷ್ಕಾ ಶರ್ಮಾ ಅವರ ಪೋಸ್ಟ್ಗಳು ಸಹ ಕಾಮೆಂಟ್ನ ಮಾಡಿದ್ರು. ಅಲ್ಲೂ ಕೂಡ ಅನುಷ್ಕಾ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿಯ ಒಂದು ರಿಪ್ಲೈನ ಕೊಟ್ಟಿರಲಿಲ್ಲಾಗಿತ್ತು. ಯಾವುದೇ ರೀತಿಯ ನನ್ನ ಅಕೌಂಟ್ ಬ್ಯಾನ್ ಆಗಿದೆ ಸಸ್ಪೆಂಡ್ ಆಗಿದೆ ಅನ್ನೋ ಒಂದು ವಿಷಯಗಳನ್ನ ಹರಿದಾಡಲಾಗಿತ್ತು. ಅಂದರೆ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಆದರೆ ಅವರ ಅಭಿಮಾನಿಗಳು ಮಾತ್ರ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟು ಫಾಲೋವರ್ಸ್ ಹೊಂದಿರುವಂತಹ ಒಬ್ಬ ವಿರಾಟ್ ಕೊಹ್ಲಿ ಅಂದರೆ ಕ್ರಿಕೆಟ್ ಜಗತ್ತಿನ ಲೋಕದ ಅಧಿಪತಿಯಾಗಿರುವಂಥ ವಿರಾಟ್ ಕೊಹ್ಲಿ ಅವರ ಅಕೌಂಟೇ ಹೋಗಿದೆ. ಆ ಒಂದು ಕಾರಣಕ್ಕೆ ಅವರ ಫ್ಯಾನ್ಸ್ಗಳು ತುಂಬ ಬೇಸರ ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿ ಫೈನಲಿ ಈಗ ಅವರ ಅಕೌಂಟ್ ಕೂಡ ರಿಟರ್ನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಡಿಜಿಟಲ್ ಜಗತ್ತಿನಲ್ಲಿ ಆಘಾತಕಾರ ಅಲೆಗಳು ಎಬ್ಬಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಶುಕ್ರವಾರ ಬೆಳಗ್ಗೆ ಇವರ ಒಂದು ಅಕೌಂಟ್ ಕೂಡ ಕಣ್ಮರೆ ಆಗಿತ್ತು. ಅಷ್ಟೇ ಅಲ್ಲದೆ ವೀಕ್ಷಕರೇ, ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾದಂತಹ ಫ್ಯಾನ್ಸ್ಗಳು ಸಹ ಅನುಷ್ಕಾ ಅವರ ಒಂದು ಅಕೌಂಟ್ ಖಾತೆಯಲ್ಲಿ ಅವರು ಮಾಡಿರುವಂಥ ಪೋಸ್ಟ್ಗಳಿಗೆ
ಕಾಮೆಂಟ್ಗಳ ಸುರಿಮಳೆನೇ ಮಾಡಿದರು. ಸೊ ಯಾಕೆ ಈ ರೀತಿ ಆಯಿತು ಅನ್ನೋ ಒಂದು ಕ್ವಶನ್ಸ್ಗಳನ್ನ ಕೂಡ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಪ್ರತಿಯೊಂದು ಕಾಮೆಂಟ್ಗೂ ಕೂಡ ನಮ್ಮ ಅನುಷ್ಕಾ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿಯ ಒಂದು ರಿಯಾಕ್ಟ್ಗಳನ್ನ ಮಾಡಿಲ್ಲಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಪ್ಪ ಅಂದರೆ ನನ್ನ ಅಕೌಂಟ್ ವಾಪಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಅವ್ರ ಹತ್ರ ಇತ್ತು. ಅಷ್ಟೇ ಅಲ್ಲದೆ ಸಸ್ಪೆಂಡ್ ಆಗಿ ಅಂದರೆ ಮಾಯವಾಗಿ ಕೆಲವೇ ಕ್ಷಣದಲ್ಲಿ ಕೆಲವೇ ಗಂಟೆಯಲ್ಲಿ ಅವರ ಅಕೌಂಟ್ ಮತ್ತೆ ಓಪನ್ ಆಗಿದೆ. ಸೊ ಈ ಒಂದು ವಿಷಯದಿಂದ ಅವರ ಅಭಿಮಾನಿಗಳು ಫುಲ್ ಖುಷಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ವೀಕ್ಷಕರೇ, ಈ ಒಂದು ವಿಡಿಯೋ ಅಪ್ಡೇಟ್ ಇಷ್ಟ ಆಗಿತ್ತು. ಸೊ ಫೈನಲಿ ಇನ್ಸ್ಟಾಗ್ರಾಮ್ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆ ಮತ್ತೆ ರಿಟರ್ನ್ ಆಗಿದೆ. ಸೊ ನೀವು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್.